ತಟಸ್ತು ಮಗನೇ, ತಟಸ್ತು. ಈ ರಾಜಬೀದಿಯಲ್ಲಿ ಒಂದು ಮರಣವು ಸಂಭವಿಸುವುದು. ನಮಸ್ಕಾರ ಗುರುಗಳೇ. ತಟಸ್ತು ಮಗನೇ, ತಟಸ್ತು. ಅದ್ ಸರಿ ಬುದ್ಧಿ. ಈ ಮಗಳಿಂದಲೇ ಮರಣ ಅಂತ ಹೇಳಿದ್ರಲ್ಲ, ಯಾವ ಮೂಲಾಧಾರದಿಂದ ಹೇಳ್ತಾ ಇದ್ದಾರೆ ಬುದ್ಧಿ? ನೋಡು ಮಗನೇ, ನೀ ಜನ್ಮ ಕೊಟ್ಟಿರುವ ಮಗಳಿಂದಲೇ ನಿನಗೆ ಮರಣವು ಸಂಭವಿಸಿರುವುದು ಮಗನೇ. ನಾನು ಮಗಳಿಂದ ನನ್ನ ಮರಣವೇ ಗುರುಗಳೇ? ಹೌದು ಮಗನೇ. ನೀವು ಯಾವ ಮೂಲದಿಂದ ಹೇಳ್ತಾ ಇದ್ದೀರಿ ಗುರುಗಳೇ? ನನ್ನ ದಿವ್ಯ ದೃಷ್ಟಿಯಿಂದ ನಿನಗೆ ಹೇಳುತ್ತಿರುವೆನು, ಕೇಳು ಮಗನೇ. ಈಗಲೇ ಹೋಗಿ ನಿನ್ನ ಕರುಳಿನ ಕುಡಿಯನ್ನು ಕರೆದುಕೊಂಡು ಬರುವನಾಗು ಮಗನೇ. ನನ್ನ ಮಗಳ ಇಲ್ಲೇ ಇರೆ, ಹಂಗೋಗಿ ಕರ್ಕ ಬರ್ತೀನಿ. ಬಾರವ್ವ ತಾಯಿ, ಓ ಮಗು, ಅಪ್ಪಯ್ಯ ನಿನ್ನ ನಾಮಾಂಗಿತವೇನು ಅಪ್ಪಯ್ಯ ಏನೋ ಕೇಳ್ತಾವ್ರ. ನಿನ್ನ ಹೆಸರೇನು ಮಗಳೇ? ಬಂಗಾರಿ. ಬಂಗಾರು, ಕೊಡು ನಿನ್ನ ಬಲಗೈಯನ್ನು. ಅಪ್ಪಯ್ಯ ಕೈ ಕೇಳ್ತಾವ್ರೆ. ಕೊಡಬೇಡ, ಕೊಡೋ ನೀ ಮೌನ. ಕೊಡ್ಬೇಡ, ಕೊಡೋ ನೀ ಮೌನ. ಸುಮ್ನ ಕೊಡು ಅಂತೀಯ, ಕೊಡ್ಬೇಡ ಅಂತೀಯ. ಆ ಡ್ರೈವರ್ ಕೊಡು ಕೊಡ್ತೆ, ನಿನ್ಗೆ ಅವನಿಗೆ ಬೇಕಾದ್ರೆ ಕೊಡ್ತೀನಿ, ಯಾರ್ಯಾರಿಗೋ ಕೊಡಲ್ಲ ನಾನು. ಹೌದವ್ವ, ಇದ್ದಿಡ್ಕೊಂಡು ಅಲ್ಲಾಡಿಸ್ತಾನಲ್ಲ, ಅವನ್ಗಾದ್ರೂ ಕೊಡ್ತೆ. ಕೊಡಿ ಅವ್ನಿಗೆ. ಕೊಡ್ತೀನಿ, ಕೊಡು. ಹೆಂಗ ನೋಡು ಮಗನೇ. ನಿನ್ನ ಮಗಳು ಯಾವತ್ತೋ ನಿನ್ನಿಂದಲೂ ದೂರವಾಗಬೇಕಾಯ್ತು. ಆದರೆ ನಿನ್ನ ದೈವ ಬಲದಿಂದ ಇಲ್ಲಿವರೆಗೂ ನೀನು ಬಂದಿದ್ದೀಯ. ನೀನು ಈ ಡ್ರೈವರನ್ನು, ಒಬ್ಬ ಡ್ರೈವರನ್ನು ಮದುವೆ ಮಾಡಲು ಪ್ರಯತ್ನಿಸಿದ್ದಾಳೆ. ಅವಳನ್ನು ಮದುವೆಯಾದರೆ ಅವನಿಗೆ ಜನ್ಮ ಶಾಪವಿದೆ. ಈ ಮದುವೆಯಾದ 3 ದಿನದಲ್ಲೇ ನೀನು ಗೊಡಕ್ಕನ್ನುವೆ ಮಗ. ನಾನು ಅನ್ಕೊಂಡ ಈ ಮುಂದಾಗಿ ಹೇಳ್ದ ಬ್ಯಾಡ ಕಾಲ ಡಬ್ಬ ಡ್ರೈವರ್ ಸಮಾಸು ಅಂತ ಹೇಳಿದ್ರೆ ಕೇಳಿಲ್ಲ. ಈ ಅಳಿಸದ್ ಮುಂಡೆ ಬುದ್ಧಿ. ಇದಕ್ಕೆ ಏನಾರ ಪರಿಹಾರ ಇದ್ದದ ಹೇಳಿ ಸ್ವಾಮಿ. ಇರ್ಬೋದು ಮಗನೇ. ನೀನು ಈಗಲೇ ಹೋಗಿ ಇವಳು ಆ ಚಾಲಕನನ್ನು ಮರೆತರೆ ಮರಣವೂ ಇರುವುದಿಲ್ಲ. ಮರೀಲೇಬೇಕು ಬುದ್ಧಿ. ನೀವು ಅಪ್ಪ ಬದುಕಬೇಕು ಅಂದ್ರೆ ಈ ಮುಂಡೆ ಮರೀಲೇಬೇಕು. ಮುಂಡೆ 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 ಅಂತೀಯ ನೀನ್ ಹಸಿಮೆ ಅಪ್ಪ. ಹೋಗು, ನೀ ಸತ್ರೆ ಸಾಯಿ, ನೀನ್ ಸತ್ರು ಪರವಾಗಿಲ್ಲ, ನಾನು ಅವನ ಜೊತೆಲಿ ಸೋಪ್ನ ಮಾಡ್ಕೊಳ್ಳೋದು. ನಾ ಸತ್ರು ಸರಿ ಅನ್ಕಲಿ ಸೋಪ್ನ ಮಾಡ್ಕೊಂಡ್ಕೊಂಡವಳೆ. ಬಾರ ಈ ಕಡೆಗೆ ಸ್ವಾಮಿ. ಮುಂದಿನ ದಾರಿ ಏನಾರ ಒಂದು ತೋರಿ ಸ್ವಾಮಿ. ಅದಕ್ಕೂ ಕಾರಣವಿದೆ ಮಗನೇ. ಈಗಲೇ ಹೋಗಿ ಒಂದು ನಿಂಬೆಹಣ್ಣು, ಒಂದು ಕುಡಿಕೆ, ಬೇವಿನ ಸೊಪ್ಪನ್ನು ತೆಗೆದುಕೊಂಡು ಬರುವನ. ಆಯ್ತು ಬುದ್ಧಿ, ನಾನು ಹೋಗಿ ತಕ್ಕ ಬರ್ತೀನಿ. ಆದ್ರೆ ಇವಳು ಅವಳಲ್ಲ, ಇವಳು ಎಲ್ಲಾರ ಹೊಂಟೋಯ್ತಾಳೆ. ಜೋಪಾನವಾಗಿ ಈ ಕೈಯ ಬುಡ್ದಂಗೆ ಈ ಊರ್ ಜನ ನೋಡ್ಕೊತಾ ಇರುವಂಗೆ ನಿಮ್ ಕೈ ಕೊಡ್ತಾ ಇದ್ದೀನಿ ಬುದ್ಧಿ. ಹಂಗೋಗಿ ಹಿಂಗ್ ಬರ್ತೀನಿ. ಏನು ಮುಟ್ಟುವುದಿಲ್ಲ ಮಗನೇ. ಅಯ್ಯೋ ಎಂತೆಂತವನ ಮುಟ್ಟಿದ್ದೀನಿ. ಈಗ ಕಳ್ಳಾಡಿಸ್ದೆ ಕೈಯ. ಹಂಗೋಗಿ ಹಿಂಗ್ ಬರ್ತೀನಿ ಬುದ್ಧಿ. ಬುದ್ಧಿ ನಿಮ್ಮ ನಂಬಿ ಹೋಯ್ತಾ ಇದ್ದೀನಿ. ಕೈಗೆ ಕೊಟ್ಬಿಟ್ಟು ಹೊಂಟೋದಾನ. ಹಂಗೋಗಿ ಬರ್ತೀನಿ. ಬಂಗಾರಿ, ನಾನು ಕರೆ ಅಪ್ಪನ ಮಗ. ನೀನು ಯಾವತ್ತ ನಿನ್ನ ಹಿಂಬಾಲಿಸ್ತಾನೆ ಅನ್ಬಿಟ್ಟು ಹಾಕ್ಬೇಕಾಯ್ತು. ನಾನು ನಿನ್ಗೆ ಈ
ವೇಷನ ಅನ್ಕಡೆ ಈ ಕಿತ್ತೋಗಿರೋ ವಯಸ್ಸನ್ನ ಎಲ್ಲೋ ಕೇಳಿದಿರಲ್ಲ ಅಂತ. ನೀನೇನು ಲೋ ಮನೆ ಕೊಟ್ಟಿರೋ ತಪ್ಪಿಗೆ ಮನೆ ಮುರಿಯೋ ಕೆಲಸ ಮಾಡ್ತೀಯಾ? ನೋಡು ಬಂಗಾರು, ನಾನೊಬ್ಬ ಸನ್ಯಾಸಿ. ನಿನ್ ಮ್ಯಾಲಿರೋ ಪ್ರೀತಿಗೂ ಈ ಯಾಕೆ ಬೇಕಾಯ್ತು ನೋಡವ್ವ ಈ ಆಸನ. ನಮ್ಮ ಅಪ್ಪ ಬರ್ಲಿ ಇರು, ಸರಿಯಾಗಿ ಮಾಡ್ತಾನೆ ನಿನ್ಗೆ. ಅಯ್ಯೋ ನಿಮ್ಮ ಅಪ್ಪ ಬರೋದು ಹತ್ತುವ ನಡಿ ಗೌರ್ಮೆಂಟ್ ಗಾಡಿ. ನಾ ಬರೋದಿಲ್ಲ, ನನ್ ಬಿಡ, ನಾನ್ ಬರೋದಿಲ್ಲ. ತೋರಿಸ್ತೀನಿ ಪಾವ. ಅಯ್ಯೋ 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 ಮನಾಳ್ ಸ್ವಾಮೀಜಿ, ಅಲ್ಲ ಕಣಯ್ಯ, ಮನೆ ಬಾಡಿಗೆ ಕೊಟ್ರೆ ಮಗಳನ್ನ ಮಾಡ್ಕೊ ಹೋಯ್ತಾ ಇದೆಯಲ್ಲೋ. ಏ ನೀನು ಮಾಡ್ಕೊಡ್ತೀನಿ ತಾಳು, ನಡಿಯಲೇ ನಡಿಯ ಮೊದಲು. ಅಯ್ಯೋ ಗಣೇಶನ್ ಮಾಡುವ ಅಂತ ಹೋದ್ರೆ ಗಣೇಶನ ಅಪ್ಪನ್ ಮಾಡ್ದಂಗೆ ಆಯ್ತು. ಹತ್ಕೊಂಡಿರ್ಲಿ, ಮುಂದ್ಕೊಂಡ್ ಪ್ಲಾನ್ ಹಾಕ್ತೀನಿ. ಆಯವ ನೋಡಿ ಇವನಿಗೆ ಪಾಯವನ ತೋಡ್ಲಿಲ್ಲ ಅಂದ್ರೆ ನೋಡು. ಮೊದ್ಲು ಕೂದಲು ಬೆಳೆಸ್ಕೋತಾರೆ ಮೇಲೆ ಪಾಯ. ಬಾರೋ ನೀ ಮೌನ. ಬತ್ತಿ ನಡಿ. ಮೀನಾಕ್ಷಿ, ಮೀನಾಕ್ಷಿ, ಕೊನೆಗೂ ನಮ್ಮ ಬಾಳು ಬೀದಿ ಪಾಲಾಗೋಯ್ತಲ್ಲೇ. ಮಕ್ಕಳು ನಾನು ಬಂಜೆ ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲ್ವೇನ್ರಿ. ಮಕ್ಕಳಿಲ್ದೇ ಇರೋರಿಗೆ ಒಂದೇ ಚಿಂತೆ, ಮಕ್ಕಳಿಲ್ವಲ್ಲ ಅಂತ ಕಣೆ. ಮಕ್ಕಳಿರೋರಿಗೆ 16 ಚಿಂತೆ. ಇಂಥ ಮಕ್ಕಳು ಯಾವ ತಂದೆ ತಾಯಿಗೂ ಬೇಡಪ್ಪ. ಮೀನಾಕ್ಷಿ, ನನ್ನ ಕೈ ನಿಲ್ಲುಕಾಗ್ತಾ ಇಲ್ಲ ಕಣೆ. ಹೊಟ್ಟೆ ಹಸಿತಾ ಇದೆ. ಊಟ ಮಾಡಿ 3 ದಿನ ಆಯ್ತು ಮೀನಾಕ್ಷಿ, 3 ದಿನ ಆಯ್ತು. ನಿಂತ್ಕೋಕೆ ತ್ರಾಣ ಇಲ್ಲ ಕಣೆ. ಮೀನಾಕ್ಷಿ, ಮೀನಾಕ್ಷಿ, ಮೀನಾಕ್ಷಿ. ಭಿಕ್ಷೆ ಬೇಡ ಆದ್ರೂ ಸರಿ,
ನೀವು ಸುಸ್ತಾಗಿ ಕೆಳಗಡೆ ಬಿದ್ದೋದ್ರೆ ನನಗ್ ವಿಧಿ ಇಲ್ಲದೆ ಭಿಕ್ಷೆ ಬೇಡ್ಬಿಟ್ಟಾರೆ. ಭಿಕ್ಷೆ ಸಾರ್ಥಕವಾಯಿತು ನನ್ನ ಜನ್ಮ, ಸಾರ್ಥಕವಾಯಿತು ಕಣೆ. ನಮ್ಮ ಬಾಳು ಭಿಕ್ಷಾ ಬೇಡುವಂತಾಗೋಯ್ತಲ್ಲೇ. ನೀನು ಬೇಡ ಬಿಡ್ಬೇಡಿ ಮೀನಾಕ್ಷಿ, ನೀನು ಬೇಡಬೇಡ, ನಾನು ಬೇಡ್ತೀನಿ. ನಾನು ಭಿಕ್ಷೆ ಬೇಡಿ ನಿನ್ನ ಸಾಕ್ತೀನಿ ಕಣೆ. ನಾನು ಭಿಕ್ಷೆ ಬೇಡ್ತೀನಿ. ಬೇಡ ಬೇಡ ಮೀನಾಕ್ಷಿ. ನಾನು ನಿನ್ನ ಸಾಕ್ತೀನಿ, ನಾನು ಭಿಕ್ಷೆ ಬೇಡ್ತೀನಿ. ದೇವರ ಮಕ್ಕಳು ನಾವೆಲ್ಲ ತಿರುಕ ಧನಿಕು ದೇವಿಲ್ಲ. ಓ ಅಯ್ಯ ಅಮ್ಮಯ್ಯ ಧರ್ಮವ ತಾಯಿ ತಂದೆ ಕಾಸುಂದ ನೀಡು ಶಿವನೇ, ಕಾಸುಂದ ನೀಡು ಶಿವನೇ. ನಾ ಕಳ್ಳನಾಗಲಾರೆ, ಸುಳ್ಳೊಂದು ಹೇಳಲಾರೆ. ನಾ ಕಳ್ಳನಾಗಲಾರೆ, ಸುಳ್ಳೊಂದು ಹೇಳಲಾರೆ. ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರು, ಕಾಸಿಲ್ಲ ಎನ್ನುವರು. ನಿನ್ನಂತ ತಾಸರೆ ನಮಗಿಲ್ಲ ಆಸರೆ, ನೀವೇ ದೂರಾದರು ಗತಿಯಿಲ್ಲ ಬೇರೆ. ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸುಂದ ನೀಡು ಶಿವನೇ, ಕಾಸುಂದ ನೀಡು ಶಿವನೇ. ಈ ನಮ್ಮ ನಾಡಿನಲ್ಲಿ ಚಾಮುಂಡಿ ಊರಿನಲ್ಲಿ, ಈ ನಮ್ಮ ನಾಡಿನಲ್ಲಿ ಸಂಕಲೂರಿನಲ್ಲಿ ಬಂಗಾರ ಬೆಳವಲ್ಲಿ ಹೇಗೆಂದು ಬೇಡಲಿ, ಹೇಗೆಂದು ಬೇಡಲಿ. ಕೊಡುವಾತ ಬಾಳಲಿ, ಕೈ ತುಂಬ ನೀಡಲಿ, ಆಸೆಯಿರಲಿ, ಸುಖವಾಗಿರಲಿ. ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸುಂದ ನೀಡು ಶಿವನೇ, ಕಾಸುಂದ ನೀಡು ಶಿವನೇ. ಮೀನಾಕ್ಷಿ, ಮೀನಾಕ್ಷಿ ಇಲ್ಲೇ ಇರು, ನಾನು ಹೋಟ್ಲಿಗೆ ಹೋಗಿ ತಿಂಡಿ ತಗೊಬರ್ತೀನಿ. ಇಲ್ಲೇ ಇರು. ಯಾಕಪ್ಪ 4 ಜನಕ್ಕೆ ಕೈ ಚಾಚಿ ಸಹಾಯ ಮಾಡ್ತಿದ್ದವ್ರು ಇವತ್ತು ಕೈ ಚಾಚಿ ಭಿಕ್ಷೆ ಬೇಡಂಗ್ ಮಾಡ್ಬಿಟ್ಟಲ್ಲಪ್ಪ. ಇದಕ್ಕೆ ಕೊನೆನೇ ಇಲ್ವೇನಪ್ಪ, ಕೊನೆನೇ ಇಲ್ವಾ? ಮೀನಾಕ್ಷಿ, ಮೀನಾಕ್ಷಿ ಏನ್ರಿ ಇದು? ಹಾಲು ತಂದಿದ್ದೀನಿ ಕಣೆ. ಅನ್ನ ತರ್ತೀನಿ ಅಂತ ಹೇಳಿ ಹಾಲು ತಂದಿದ್ದೀರಲ್ರಿ? ಹೌದು, ಹಾಲು ತಂದಿದ್ದೀನಿ ಕಣೆ, ಹಾಲು ತಂದಿದ್ದೀನಿ. ಹೇಳಿದ್ರು ಮೀನಾಕ್ಷಿ, ಮೀನಾಕ್ಷಿ ಇದು ಬರೀ ಹಾಲಲ್ಲ ಕಣೆ, ಇನ್ನು ಜೀವನದಲ್ಲಿ ನಮ್ಗೆ ಯಾವಾಗಲೂ ಶುಭ. ಮೀನಾಕ್ಷಿ ಮೊದಲನೇ ರಾತ್ರಿಯಲ್ಲಿ ಯಾವ ಕೈಯಲ್ಲಿ ಹಾಲು. ಮೀನಾಕ್ಷಿ
ವಿಷ ತಂದಿದ್ದೀನಿ ಕಣೆ, ವಿಷ ತಂದಿದ್ದೀನಿ. ನೋವಾಯ್ತ ಮೀನಾಕ್ಷಿ, ನೋವಾಯ್ತೇನೆ. ಇಂಥ ಪಾಪಿ ಮಕ್ಕಳನ್ನ ಹಡದ್ವಲ್ಲ, ವಿಷನು ಕುಡಿಲೇಬೇಕು. ನಮ್ಮಂತ ತಂದೆ ತಾಯಿಗಳು ಈ ಬೀದಿಗೆ ಬೀಳ್ತಾರಲ್ಲ, ಅವ್ರ ಕೊನೆ ಅಸ್ತ್ರ ಇದೆ ರೀ, ಇದೆ. ಈ ದಾರಿ ಬಿಟ್ರೆ ಬೇರೆ ಯಾವ ದಾರಿನೂ ತಂದೆ ತಾಯಿಗಳಿಗಿರಲ್ಲ. ಯಾಕಂದ್ರೆ ಮೈಯಲ್ಲಿ ಶಕ್ತಿ ಇರಲ್ಲ ದುಡ್ಕೊಂಡು ತಿನ್ನೋದಕ್ಕೆ. ನೋಡಿ, ಇದನ್ನ ನಿಮ್ ಜೊತೆ ನಾನು ಸಂತೋಷವಾಗಿ ಕುಡಿತೀನಿ. ನನಗೆ ಯಾವ ಭಯನೂ ಇಲ್ಲ, ಯಾವ ಬೇಜಾರು ಇಲ್ಲ. ಮೀನಾಕ್ಷಿ, ರೀ, ನಾನು ನಿಮಗೆ ಮೀನಾಕ್ಷಿ, ಮೀನಾಕ್ಷಿ, ಯಾವ ಕೈಗಳಿಂದ ಮೊದಲ ರಾತ್ರಿಯಲ್ಲಿ ಹಾಲು ಕುಡಿಸಿದೆನೋ ಅದೇ ಕೈ ಇವತ್ತು ವಿಷ ಕೊಡ್ತಾ ಇದೆ ಕದೆ. ನನ್ನನ್ನು ಕ್ಷಮಿಸ್ಬಿಡು ಮೀನಾಕ್ಷಿ, ನನ್ನನ್ನು ಕ್ಷಮಿಸು. ನನ್ನಂತ ಗಂಡ ಯಾವ ಹೆಣ್ಮಕ್ಳಿಗೂ ಬೇಡ ಕಣೆ, ಯಾವ ಹೆಣ್ಮಕ್ಳಿಗೂ ಬೇಡ. ಯಾಕೆ ರೀತಿ ಮಾತಾಡ್ತಿದ್ದೀರಾ? ಸುಖದಲ್ಲಿ ಇಬ್ರು ಒಟ್ಟಿಗೆ ಇದ್ವಿ, ಕಷ್ಟದಲ್ಲೂ ಒಟ್ಟಿಗೆ ಇದ್ದೀವಿ, ಸಾವಲ್ಲೂ ಒಟ್ಟಿಗೆ ಇದೀವಲ್ರಿ. ಇದಕ್ಕಿಂತ ಬೇರೆ ಭಾಗ್ಯ ಏನ್ರಿ ಬೇಕು? ನಿಮ್ಮಂತ ಗಂಡನ್ ಪಡೆಯೋದಕ್ಕೆ ನಾನು 7 ಜನ್ಮದಲ್ಲೂ ಪುಣ್ಯ ಮಾಡಿದ್ದೆ. ಕುಡಿಯೋದ್ ಬಾ. ಆಯ್ತು ಕಣೆ, ಕುಡಿಯುವ ಬಾರೆ. ಅವ ಏನ್ ಮಾಡ್ತಾ ಇದ್ದೀರಾ? ಯಾಕೋ ನೀವು ದೊಡ್ಡವರು, ನಮ್ಮಂತವ್ರಿಗೆ ತಿದ್ದಿ ಬುದ್ಧಿ ಹೇಳ್ಬೇಕಾದವರು. ನೀವೇ ಈ ರೀತಿ ಮಾಡಿದ್ರೆ ಏನ್ ಅರ್ಥ? ಸತ್ತು ಏನ್ ಸಾಧಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಿ? ಬದುಕಿದ್ದು ಇನ್ನೇನಪ್ಪ ಸಾಧಿಸ್ಬೇಕು ನಾವು? ಅದಕ್ಕೆ ಸಾಯ್ತಾ ಇದೀವಿ ಕಣಪ್ಪ. ಮಾವ, ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ಕಷ್ಟ ಬಂದರೆಲ್ಲ ಸಾಯುವಂಗಿದ್ದಿದ್ರೆ ಈ ಪ್ರಪಂಚದಲ್ಲಿ ಜನನೇ ಇರ್ತಿರ್ಲಿಲ್ಲ. ಕೆಟ್ಟ ಕಾಲ ಕಳೆದು ಒಳ್ಳೆ ಕಾಲ ಬಂದೇ ಬರುತ್ತೆ. ನ್ಯಾಯ, ನೀತಿ, ಧರ್ಮ ಅಂತ ನಡೆದಿದ್ದಕ್ಕೆ ಇವತ್ತು ನಮಗ್ ಸಿಕ್ಕಿದೆಯಲ್ಲಪ್ಪ. ಎಂತಹ ಕಾಲ! ಈ ರೀತಿ ಬದುಕಿರೋದಕ್ಕಿಂತ ಸಾಯೋದೇ ಉತ್ತಮ ಅಲ್ವೇನಪ್ಪ? ಇಲ್ಲ ಅತ್ತೆ, ಕೆಟ್ಟ ಕಾಲ ಕಳೆದು ಒಳ್ಳೆ ಕಾಲ ಬಂದೇ ಬರುತ್ತೆ. ಕೆಟ್ಟವರೆಲ್ಲ ಒಳ್ಳೆಯವ್ರಾಗೇ ಆಗ್ತಾರೆ. ಉದಾಹರಣೆಗೆ ನಾನೇ ಇಲ್ವಾ? ನಿನ್ ಮಗಳು ನನ್ನನ್ನ ಬದಲಾಯಿಸ್ತಿಲ್ವಾ? ಬನ್ನಿ ಅತ್ತೆ, ನಮ್ಮನೆಗೆ ಹೋಗೋಣ. ಇಲ್ಲ, ನಾನು ಯಾರ ಮನೆಗೂ ಬರಲ್ಲ. ಯಾಕಂದ್ರೆ ನನ್ನ ಮನೆಯಿಂದನೇ ನಾನು ತೂಚಿ ಅನ್ನಿಸ್ಕೊಂಡು ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದಿದ್ದೀನಿ. ಈಗ ನಿಮ್ಮ ಮನೆಯಿಂದನೂ ಆಚೆ ಬರ್ಬೇಕೇನಪ್ಪ. ನಾನು ಎಲ್ಗೂ ಬರಲ್ಲ, ನಾವೆಲ್ಗೂ ಬರಲ್ಲ. ಇಲ್ಲ ಅತ್ತೆ, ನೀವು ಬರಲ್ಲ ಅಂದ್ರೆ ಬಿಡೋರೆ ಯಾರು? ಕೆಟ್ಟ ಕಾಲ ಕಳೆದು ಒಳ್ಳೆ ಕಾಲ ಬಂದೇ ಬರುತ್ತೆ. ಕೆಟ್ಟವರೆಲ್ಲ ಒಳ್ಳೆಯವ್ರಾಗೇ ಆಗ್ತಾರೆ. ನಿಮ್ ಮಗನ ಮನೆ ಇಲ್ಲ ಅಂದ್ರು ಮಗಳು ಮನೆ ಇದೆ. ಬನ್ನಿ ಹೋಗೋಣ. ನೀವು ಬರ್ಲಿಲ್ಲ ಅಂದ್ರೆ ಬೇಕಾಗುತ್ತೆ. ಬೇಡಪ್ಪ, ಬೇಡ. ನೀನು ನಮಗೋಸ್ಕರ ನೀನು ಬೀದಿಲಿರೋದು ಬೇಡ ಕಣಪ್ಪ. ಮೀನಾಕ್ಷಿ ಅವಳು ನಮ್ಮ ಮಗಳು ಕಣೆ, ನಮ್ಮನ್ನ ಚೆನ್ನಾಗಿ ನೋಡ್ಕೋತಾಳೆ. ಬಾರೆ ಹೋಗು. ತ್ಯಾಗಕ್ಕೆ ಎಂದೆಂದು ಈ ಲೋಕದಿ ನೋವೇನು, ಸ್ವಾರ್ಥ ಪ್ರಪಂಚದಲ್ಲಿ ಆಸಕ್ತಿಗೆ ಸಾವೇನು. ತಂದೆ ತಾಯಿನ ದೇವ್ರು ಅಂತಾರೆ. ತಂದೆ ತಾಯಿ ನನ್ನ ಪಾಲಿಗೆ ಸತ್ತಿದ್ದಾರೋ ಬದುಕಿದಾರೋ ಒಂದು ಗೊತ್ತಾಯ್ತಿಲ್ಲ. ಇಲ್ಲ ನಾ ಮಾಡಿದ್ದಪ್ಪ, ಇಲ್ಲ ಅವ್ರು ಮಾಡಿದ್ದಪ್ಪ. ಅಪ್ಪ ಅಮ್ಮ, ಅಯ್ಯೋ ಏನ್ರಿ ಒಳ್ಳೆ ಹೆಂಗಸ್ರ ತರಗಳು ಅಂತ ಹೇಳ್ತಿದ್ದೀರಾ? ಸುಮ್ಮನೆ ಇರ್ರಿ, ಅವ್ರವ್ರು ಮಾಡಿರೋ ಕರ್ಮನ ಅವ್ರವ್ರು ಅನ್ಭವಿಸ್ತಾರೆ. ನೀವ್ ಯಾಕೆ ತಲೆ ಕೆಡ್ಸ್ಕೊತೀರ ಅದಕ್ಕೆಲ್ಲ? ಏನ್ ಹೇಳ್ತಾ ಇದ್ಯಾ? ನನ್ನಂತ ಮಗ ಇತ್ತು, ನನ್ನ ತಂದೆ ತಾಯಿ ಎಲ್ಲಿ ಬದುಕಿದ್ದಾರೋ ಸತ್ತಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ ಕಣೆ. ಇಲ್ಲ ಇಲ್ಲ, ನಾನ್ ನನ್ನ ತಂದೆ ತಾಯಿನ ನೋಡ್ಲೇಬೇಕು, ನಾನ್ ನನ್ನ ತಂದೆ ತಾಯಿನ ನೋಡ್ಲೇಬೇಕು.
ವಹಿಸ್ತದೆ. ಅಯ್ಯೋ ಅಮ್ಮ ರೀ, ಅಮ್ಮ ಅಮ್ಮ ನೀವು ನನಗೆ ಬೇಕಪ್ಪ ಬೇಕು. ಸುಮ್ನೆ ಇರ್ರಿ. ಒಳ್ಳೆ ಗೊಳ ಅನ್ಕೊಂಡು ಅಮ್ಮ ಅಂತ ಬಡ್ಕೋತಾ ಇರ್ತೀರಲ್ಲ ಯಾವಾಗ್ಲೂ. ನೋಡಿ, ಅವ್ರವ್ರ ಕರ್ಮದ ಫಲನ ಅವ್ರವರೇ ಅನುಭವಿಸ್ಬೇಕು. ಅಂತವ್ರು ಇದ್ರೆಷ್ಟು ಸತ್ರೆಷ್ಟು, ನೀವ್ ಯಾಕೆ ತಲೆ ಕೆಡಿಸ್ಕೊತೀರಾ? ಏನ್ ಮಾತಾಡ್ತಾ ಇದೀಯೇ? ನಾಲ್ಗೆ ಮೇಲೆ ಇಡ್ತಾ ಇರ್ಲಿ. ಅವ್ರು ಏನ್ ತಪ್ಪು ಮಾಡ್ತಾರಂತ? ಅವ್ರು ಮಾಡ್ದು ಒಂದೇ ಒಂದು ತಪ್ಪು. ನನಗೆ ಜನ್ಮ ಕೊಟ್ಟಿ ಜನ್ಮ ಕೊಟ್ರಲ್ಲ, ಅದೊಂದೇ ತಪ್ಪು ಕಣೆ. ಮ್ಯಾನೇಜರ್ ಸಬಾಸ್ ಸಬಾಸ್, ತಂದೆ ತಾಯಿಗೆ ಇಷ್ಟೊಂದು ಗೌರವ ಇದೆಯಲ್ಲ. ಸರ್ ಇಲ್ಲಿ ನಾನು ಯಾರಂತ ಇವತ್ತು ಗೊತ್ತಾಯ್ತಾ? ಅವತ್ತು ಬಂದೆ, ಹಣ ತಗೊಂಡು ಹೋದ ದಿವಸ ಬಂದೆ, ಸಿರುಟಿ ಹಾಕ್ಬಿಟ್ಟು ಹೋದ್ರಲ್ಲ, ಹಣ ಕಟ್ಟಿದ್ರು ಬಿಟ್ಟಿದ್ರು ಅಂತ ಏನೋ ಕೇಳಕ್ ಬಂದ್ರ? ಅಯ್ಯೋ ಯಾಕೆ ಸರ್ ಹೀಗೆ ಹೇಳ್ತೀರಾ? ನಮ್ಮ ಅಣ್ಣ ಕರೆಕ್ಟ್ ಟೈಮ್ಗೆ ಹಣ ಕಟ್ತಿರ್ತಾನಲ್ಲ. ಯಾರಮ್ಮ ಕಟ್ಟಿದ್ರು ಹಣ? ಕೊಟ್ಟಿಲ್ವಾ? ಕಟ್ಟಿಲ್ಲ. ಅದಕ್ಕೆ ಇದುವರೆಗೂ ಸಿರುಟಿ ಹಾಕಿ ಬೀದಿಗೆ ಬಂದ್ರು. ಸರ್ ಏನ್ ಹೇಳ್ತಾ ಇದ್ದೀರಿ ಸರ್? ನಾವು ಬೀದಿ ಬರುತ್ತೆ ಅಂದ್ರೆ ಹೇಗೆ ಸರ್? ನಮ್ಮ ಮಾವ ನನಗೆ ಹಿತೈಷಿಗಳ ಸಹ ಅವರ ನಂಬಿ ನಾನು ಸಹಿ ಮಾಡ್ಕೊಟ್ಟಿದ್ದೀನಿ ಸರ್. ಅಯ್ಯೋ ನೋಡಿ, ನಮ್ಮಣ್ಣ ಆ ಥರ ಅಲ್ವೇ ಅಲ್ಲ. ನಮ್ಮಣ್ಣ ತುಂಬ ಒಳ್ಳೆಯವನು. ಇದ್ರಲ್ಲಿ ಏನೋ ನೀವೆಲ್ಲ ಸೇರ್ಕೊಂಡು ಡಬಲ್ ಗೇಮ್ ಮಾಡ್ತಾ ಇದ್ದೀರಾ ಅನಿಸ್ತಿದೆ ನನಗೆ. ಮುಚ್ಚಮ್ಮ ಬಾಯ, ನಾನ್ಯಾಕಮ್ಮ ಬರ್ಲಿ? ನೋಡಮ್ಮ, ನಿಮ್ಮ ಅಣ್ಣ ಗುಳಿ ಮಾತು ನಿಂಬೆ ಸೈನ್ ಹಾಕ್ಬಿಟ್ಟು ಹೋದ್ರಲ್ಲ, ಹಣ ಕಟ್ಟಿದ್ರು ಬಿಟ್ಟಿದ್ರು ಅಂತ ವಿಚಾರಿಸಕ್ ಬಂದ್ರ? ₹1 ಕಟ್ಟಿಲ್ಲ. ಹೌದಾ? ಅಂತಂದ್ರೆ ಬೀದಿಗೆ ಬರ್ತಿದ್ದೀರಾ ಸರ್? ನಾಳೆ ಸಂಜೆ ಹೊತ್ತಿಗೆ ಹಣ ಕಟ್ಟಿಲ್ಲ ಅಂದ್ರೆ ನಿಮ್ಮ ಮನೆ ಮಠ ಆಸ್ತಿ ಹರಾಜಾಗುತ್ತೆ. ಅಯ್ಯೋ ರಾಜ ಸರ್, ಹರಾಜಾಗುತ್ತೆ ಸರ್. ಹರಾಜಾದ್ರೆ ನಾ ಖಂಡಿತ ಬದುಕುದಿಲ್ಲ ಸರ್, ಖಂಡಿತ ಬದುಕುದಿಲ್ಲ. ಅದು ಬೇಡ ಬಿಡಪ್ಪ, ಒಂದು ಸ್ವಂತ ವಿಚಾರ. ನೀವಪ್ಪ ಅಷ್ಟು ಇಷ್ಟು ಹಣ ಬ್ಯಾಂಕ್ಗೆ ಡಿಪಾಸಿಟ್ ಮಾಡಿ 1/2 ಬೆಳೆದಿದೆ. ಅವನೇನ ಸೈನ್ ಹಾಕೋರೆ, ನೀವು ಬಂದು ಅದ ಹಣ ತಗೊಂಡು ಬಿಡ್ಸ್ಕೊತೀರಾ. ಇಲ್ಲ ಅಂದ್ರೆ ನಾಳೆ ದಿವಸ ಬ್ಯಾಂಕ್ ಹರಾಜಾಗುತ್ತೆ. ಬರ್ತೀನಿ. 1/2 ಅಂದ್ರೆ 1 ಕೋಟಿನ? ಅರಿ ನೋಡಿ, 1 ಕೋಟಿ ಅಂತೆ. ಬನ್ರಿ ಬೇಗ ಹೋಗಿ ಅತ್ತೆ ಮಾವ ಎಲ್ಲೇ ಇದ್ರು ಹುಡುಕಿ ಕರ್ಕೊಂಬಂದು ಎಲ್ಲಿಗೆ ಕರ್ಕೊಂಬರುದು? ಅವ್ರ ಮೇಲೆ ಇರುವ ಪ್ರೀತಿಯಿಂದಲ್ಲ ಕಣೆ, ಅವ್ರ ಹತ್ರ ಇರುವ ಹಣಕ್ಕೋಸ್ಕರ. ಅದಕ್ಕೆ ಈ ರೀತಿ ನಾಟಕ ಮಾಡ್ತಾ ಇದೀಯಾ? ಇದಕ್ಕೆಲ್ಲ ನೀನೇ ಕಾರಣ ಕಣೆ, ನೀನೇ. ನಿಜವಾಗ್ಲೂ ಇಲ್ಲ ರೀ, ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ನಮ್ಮ ಅಣ್ಣನ ಮಾತು ಕಟ್ಕೊಂಡು ನಾನೀಗೆಲ್ಲ ಮಾಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ. ನನ್ನ ಸಂಸಾರನ ಹಾಳು ಮಾಡ್ಕೊಬಿಟ್ಟೆ ರೀ. ತಪ್ಪಾಯ್ತು ರೀ. ಹೇ ದೀಪಾ, ಇದ್ರಲ್ಲಿ ನೀನು ಒಬ್ಬರದೇ ತಪ್ಪಿಲ್ಲ ಕಣೆ. ನಾನು ತಪ್ಪು ಮಾಡಿದ್ದೀನಿ, ನಿನ್ ಮಾತು ಕೇಳ್ಕೊಂಡು ನಾನು ತಪ್ಪು ಮಾಡಿದ್ದೀನಿ. ನಾವಿಬ್ರು ಬದುಕಲಾಡಿದ್ರು. ಹೋಗೆ ಅಲ್ಲಿ ಒಳಗಡೆ ಗದ್ದೆಗಳು ಸಿಪಾಟ್ಲು ಮಡಗಿದ್ದೀನಿ, ತಗೊಂಡ್ ಬಾರ. ಅದನ್ನು ಕುಡ್ದು ಇಬ್ರು ಸಾಯೋಣ. ನಮ್ಮ ಥರ ಅತ್ತೆ ಮಾವನ ತಾಯಿ ತಂದೆ ಅಂತ ನೋಡ್ಕೊಳ್ದೆ ಈ ರೀತಿ ಮೋಸ ಮಾಡೋರ್ಗೆ ಖಂಡಿತ ಸಾವೇ ಶಿಕ್ಷೆ ತಗೊಂಬರ್ತೀನಿ ರೀ. ಅದಕ್ಕಿಂತ ತುಂಬಾ ವಿಷಕಾರಿ ಅಂತ ಸಪ್ರೇಟ್ ಒಂದು ಔಷಧಿ ತಂದಿದ್ರಲ್ಲ, ಅದನ್ನೇ ತಗೊಬಂದಿದ್ದೀನಿ. ಇದು ಕುಡಿದ ತಕ್ಷಣ ಸತ್ತೋಗ್ಬಿಡ್ತೀವ್ರಿ. ಕುಡ್ಬಿಡೋಣ. ಆಯ್ತು ಕೊಡೆ, ಇಬ್ರು ಕುಡ್ದೆ ಸಾಯೋಣ. ರೀ, ನಾನೇ ಮೊದಲು ಕುಡ್ದ್ಬಿಡ್ತೀನಿ ರೀ. ಇಬ್ರು ಜೊತೆಲೇ ಕುಡಿಯೋಣ ಕಣೆ. ಏನ್ ಮಾಡ್ತಾ ಇದ್ದೀರಿ? ದೊಡ್ಡವ್ರಾಗ ಮಾಡೋ ಕೆಲಸನ ಇದು? ನಮ್ಮನ್ನ ಯಾಕಪ್ಪ ಬದುಕಿಸ್ದೆ? ನಾವು ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀವಿ.
ನಮ್ಮಂಥವ್ರು ಈ ಭೂಮಿ ಮೇಲೆ ಬದುಕೋದಿಕ್ಕೆ ಅರ್ಹತೆ ಇಲ್ಲ. ಅದು ಅಲ್ಲದೆ ನಾನು ನಿನ್ಗೆ ಎಷ್ಟು ಮೋಸ ದ್ರೋಹ ಮಾಡಿದ್ದೀನಿ. ನನ್ನನ್ನು ಯಾಕೆ ಬದುಕಿಸ್ದೆ ಸುಂದರ್? ಏ ಸುಂದರ್, ನಾವು ದ್ರೋಹಿಗಳಿಗನೋ ನಮ್ಮನ್ನೇ ಕಾಪಾಡ್ದ. ನಾವು ಬದುಕಬಾರ್ದು ಕೊಡೋ, ಬದುಕಬಾರ್ದು. ತಪ್ಪು ಅಣ್ಣ, ಸಾವು ಎಲ್ಲದಕ್ಕೂ ಪರಿಹಾರ ಅಲ್ಲ. ಬ್ಯಾಂಕ್ ಮ್ಯಾನೇಜರು ನಂಗೆ ದಾರಿ ಸಿಕ್ಕಿದ್ರು, ಎಲ್ಲ ವಿಚಾರನೂ ತಿಳಿಸಿದ್ರು. ಇಂಥ ಸಂದರ್ಭದಲ್ಲಿ ನೀವಿಂತ ಕೆಟ್ಟ ನಿರ್ಧಾರಕ್ಕೆ ಬಂದೇ ಬರ್ತೀರಿ ಅಂತ ಗೊತ್ತಿತ್ತು, ಹಂಗಾಗಿ ಓಡೋಡ್ ಬಂದೆ. ಆದ್ರೆ ಇಲ್ಲಿ ನಾನು ಅನ್ಕೊಂಡಿರೋಕೆ ಆಗೈತೆ. ದೇವ್ರ ದೊಡ್ಡವನು, ಸರಿಯಾದ ಟೈಮ್ ಬಂದೆ. ಸುಂದರ್, ನಾವು ದೊಡ್ಡ ತಪ್ಪು ಮಾಡಿದ್ದೀವಿ. ದಯವಿಟ್ಟು ನಮ್ಮನ್ನ ಸಾಯೋದಕ್ಕೆ ಬಿಟ್ಬೇಡಪ್ಪ. ನಾವು ಈ ಭೂಮಿ ಮೇಲೆ ಬದುಕೋದಕ್ಕೆ ಅರ್ಹತೆನೇ ಇಲ್ಲ ಕಣೋ. ಅದಕ್ಕೆ ನಾವು ತಿಳ್ಕೊಂಡಿರೋ ತಪ್ಪು. ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕು ಅದು ಹಾಗೆ ತಿರ್ಬೇಕು. ಮಕ್ಕಳಾಗಿ ನಾವು ನಮ್ಮ ತಂದೆ ತಾಯಿಗಳು ಮಾಡ್ಬೇಕಾದ ಕರ್ತವ್ಯನ ಮರೆತು ನಮ್ಮ ಆಸೆ ಸುಖ ಸಂತೋಷ ಆಸೆ ಪಟ್ರೆ ಅವ್ರಿಗೂ ಸುಖ ಇಲ್ಲ, ಅವ್ರ ನಿಟ್ಟಸರು ನಮ್ ಕಾರ್ದೇ ಬಿಡಲ್ಲ. ನೋಡಪ್ಪ, ಅವ್ರು ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ. ಬನ್ನಿ ಮೊದ್ಲೋಗಿ ಅತ್ತೆ ಮಾವ ಎಲ್ಲರನ್ನ ಹುಡುಕಿ ಅವ್ರ ಹತ್ರ ಕ್ಷಮೆ ಕೇಳೋಣ. ಅವ್ರನ್ನ ಕಾಪಾಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಬನ್ನಿ ಹೋಗೋಣ ಮೊದಲು. ನಡೀರಿ ಹೋಗೋಣ. ಬನ್ನಿ. ಬಂದಪ್ಪ, ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ನೀ ಕೆಟ್ಟ ಮಗ ತೋರಿಸ್ಬೇಡ ಅಂತ ಎಷ್ಟು ಸಾರಿ ಹೋಗಿದ್ದು. ಅಲ್ಲ ಕಣಮ್ಮವ್ವ, ತುಂಬ ಮಸಿದಿನ ಎಲ್ಲೂ ಕರ್ಕೊಳ್ತಾ ಇದೆಯೋ? ನನಗೇನ್ ಕಮ್ಮಿ ಆಗಿರೋದು? ನಿನ್ ಕಣ್ಣಿಗೆ ನಾನು ಹೆಂಗ್ ಕಾಣಿಸ್ತೀನಿ ಅಪ್ಪಯ್ಯ? ನನಗಂತೂ ರೊಟ್ಟಿ ಮೇಲಿರೋ ತುಪ್ಪ ಕಣ್ಣಂಗ್ ಕಾಣಿಸ್ತಾನೆ. ನಾನು ಇವನ್ನೇ ಮದುವೆ ಆಯ್ತೀನಿ. ನಿನಗೆ ರೊಟ್ಟಿ ಮೇಲೆ ತುಪ್ಪ ಕಂಡ್ರೆ ನನ್ ಕಣ್ಗೆ ಹೆಂಗ್ ಕಾಣ್ತಾನೆ ಗೊತ್ತಾ? ಹೆಂಗ್ ಕಾಣ್ತಾನೆ? ಮೇಲೆ ಅಂಟೆ ಟಕ್ಕ ಟಕ್ಕ ಅಂತ ಕುಳಿತಾನೆ, ಹಂಗ್ ಕಾಣ್ತಾನೆ. ಲೇ ಮಾವ, ನಿನ್ ಬಂಗಾರಿ ಬಸ್ಸು ಬ್ರೇಕು ಎಲ್ಲ ನನ್ನ ಕೈಲಿದೆ ಕಣ. ಹಾರನ್ನ ನಿನ್ನ ಹತ್ರನೇ ಇದೆ ಅಂತ ಹೇಳು ಮಾವ. ನಾ ಸತ್ರು ಕಾಲ ಸಂಕಲ್ಗಾಲ ಬೀದಿಲಿ ನೀನು ಮಾತ್ರ ಕೊಟ್ಟು ಮದುವೆ ಮಾಡಿಲ್ಲ ಕಣಲೇ ಮಾವ. ಆ ನಿರ್ಧಾರ ತಗೊಬೇಡ ಕಣ ಮಾವ. ನೀನ್ ಯಾರ್ಲ ನನ್ನ ಮಾವ ಅನ್ನೋದು ಅಲ್ಲ ಕಾಲ. ಆ ಡಬ್ಬ ಡ್ರೈವರ್ ಕೆಲಸ ಬಿಟ್ರೆ ನಿನಗೇನ್ ಬೇರೆ ಕೆಲಸ ಬಂದದ್ಲ? ಅಯ್ಯೋ ಮಾವ, ಡ್ರೈವರ್ ಕೆಲಸ ಹೋದ್ರೇನೋ ನಾಟಕ ಸಾಕ್ಬಿಡ್ತೀನಿ ಬಿಡೋ ನಿನ್ ಮಗ. ಲೋ, ಕಾನ್ಪೆಂಟ್ರ್ ಕೆಲಸ ಬಿಟ್ರೆ ನಾಟಕ ಆಡ್ಸಿ ಜೀವನ ಮಾಡಿ ಅಲ್ಲ. ಮಾವ, ಬಬ್ರುವಾನ ಬೇಕು, ಸತ್ಯ ಹರಿಶ್ಚಂದ್ರ ಬೇಕು, ಭಕ್ತ ಪ್ರಹ್ಲಾದ ಬೇಕು, ಯಾವ್ದ ಕೇಳು ಮಾವ. ಭಕ್ತ ಪ್ರಹ್ಲಾದಲ್ಲಿ ಅದ್ಯಾವ ಪಾತ್ರ ಮಾಡ್ತೀಯ? ಅದ್ಯಾವ್ದ ಎಲ್ಲ ಒಂಚೂರ ಬಾಯಿ ಬಿಟ್ಟು. ಕಶ್ಯಪನ್ ಪಾತ್ರ ಮಾಡ್ತೀನಿ ಕಣ್ಣ ಮಾವ. ಲೇ ಲೇ ಹಾಗಾದ್ರೆ ಮಾಡ್ಲಾಗ್ಬಿಡ, ನೋಡ್ತೀನಿ ಒಂದ್ ಕೈಯ. ಮಾವ, ನಾನು ಕಶ್ಯಪನ್ ಪಾಠ ಮಾಡ್ಬೇಕಂದ್ರೆ ನನ್ನ ಪಕ್ಕದಲ್ಲಿ ಕೈಯಾದು ಬೇಕು, ಪ್ರಹ್ಲಾದ ಬೇಕು. ಅವ್ರಿದ್ರೆ ಕಣೋ ನನಗೆ ಮೂಡ್ ಬರೋದು. ಆಯ್ತು ಕಣ, ನನ್ನ ಮಗಳೇ ಕೈಯಾದು, ನಾನೇ ಪ್ರಹ್ಲಾದ, ನೀನೇ ಕಸಿಯಪ್ಪ. ಅದೇನ್ ಕಿಸಿತೀಯ? ಕಿಸಿಯಲ್ಲಪ್ಪ. ಅಯ್ಯೋ ಮಾವ, ನಾನು ಕಶ್ಯಪನ್ ಪಾಠ ಮಾಡ್ಬೇಕು ಅಂದ್ರೆ ನನಗೊಂದ್ ಗದೆ ಬೇಕಲ್ಲ. ಅಯ್ಯೋ, ಇದ್ರೆ ನನಗೆ ಮೂಡ್ ಬರೋದು. ಅದ್ಯಾಕೆ ಯೋಚನೆ ಮಾಡ್ತೀಯಾ? ಇದೆಯಲ್ಲ ನಮ್ಮ ಅಪ್ಪನ ಛತ್ರಿ. ಕೊಡಪ್ಪಯ್ಯ. ಅಯ್ಯೋ ಪೂರ ನಿಮ್ಮ ಅವನು ಸುಮ್ನ. ಕೊಡು, ನಾಟಕ ತಾನೆ ಕೊಡ್ತಾನೆ. ಕೊಡು, ತಗೊಳ ಮಾಡ. ಯಾಕೆ ಯಾಕೋ ಗದಿ ಹಂಗೆ ಕಾಣ್ತಾ ಇಲ್ಲ. ಯಾಕೆ ನಮ್ಮಲ್ಲಿ ದೇವ್ರ ಕರ್ಸ್ದಾಗ ಕತ್ತಿ ವರ್ಷ ಬರ್ತದಲ್ಲ, ಮತ್ತೀಗ ಏನ್ ಮಾಡೋದು? ನನ್ಗೆ ಯಾಕೋ ಮೂಡೇ ಬರ್ತಾ ಇಲ್ಲ. ಈಗ ಏನ್ ಮಾಡೋದು? ನೀವ್ ಅಪ್ಪನ್ ಪಂಚಾಯದಲ್ಲ, ಪಂಚಾಯತ್ ಕಿತ್ಕೊಂಡ್ ಬರ್ತಾಳೆ. ಅಪ್ಪಯ್ಯ ನಾಟಕ ತಾನೆ ಕೊಡಪ್ಪಯ್ಯ, ಆಮೇಲೆ ಕೊಡ್ತಾನೆ. ಬೇಡ ಬೇಡ ಇರೋ, ನಿನ್ಗೇಲ್ಲ ಪಂಚ ಬೇಕೇಲ್ಲ, ನಿನ್ ತಪ್ಪಾಗೆ ಸಿಗ್ಬೇಕಲ್ಲ. ತಗೊಳ, ಸುತ್ಕೊಳ್ಳ, ಅದೇನ್ ಕಿಸ್ತೀಯ? ಕಿಸಿಲ್ಲ, ತಗೊಳ. ಬಂಗಾರೆ, ಸುತ್ತು ಬಂಗಾರೆ. ಕೊಡಿಲಿ.
ಹಾ ಶುರು ಹಚ್ಕ ಈಗ. ಹಾ ಈಗ ಹೊಸಿ ಪರವಾಗಿಲ್ಲ ಮಾವ ಬಂದು ಪೂಜ್ಯ ಅಪ್ಪಾಜಿ ಅವರೇ, ಹರಿಯನ್ನು ನೆನೆದರೆ ಮನಕ್ಕೆ ಆನಂದ ಆಗುವುದು. ಹರಿಯ ಲೋಕಕ್ಕೆಲ್ಲ ಪ್ರಥಮ. ಬಾಯಿ ಮುಚ್ಚು ಮೂರ್ಖ, ಅನ್ನ ಬೇಡ ಕುಡಿಯುವುದು. ಹೌದು ಕಂದ, ಶ್ರೀಹರಿ ನಿನ್ನ ತಂದೆಯ ಕಡುವೈರಿ, ಮತ್ತೆಂದು ಅವರ ನಾಮವನ್ನು ಉಚ್ಚರಿಸದಿರು. ಮಾತಾಜಿ, ಹರಿಯನ್ನು ಬಿಟ್ಟರೆ ನನಗೆ ಬೇರೆ ಮಾರ್ಗವೇ ಇಲ್ಲ. ಹಾಗಾದರೆ ನಿಮ್ಮ ಹರಿ ಎಲ್ಲೆಲ್ಲೂ ಇರುವನೇ? ಹಾಗಾದರೆ ಈ ಭೂಮಿಯಲ್ಲಿರುವನೇ? ಅಲ್ಲೋ ಇರುವನು. ಆ ದೇವಜನದಲ್ಲಿ ಇರುವನೇ? ಅಲ್ಲೋ ಇರುವನು. ಈ ಜನರಲ್ಲಿ? ಇಲ್ಲಲ್ಲೋ ಇರುವನು. ಈ ಪರ್ದೆಯಲ್ಲಿ? ಇಲ್ಲೂ ಪದ್ಯಲ್ಲೂ ಅವನೇ. ಕಂಬದಲ್ಲಿ? ಆ ಕಂಬದಲ್ಲೂ ಅವನೇ. ನಿನ್ನಲ್ಲಿ? ನಮ್ದಲ್ಲೂ ಅವನೇ. ಹಾಗಾದರೆ ನಿನ್ನಲ್ಲಿ ಇದ್ರೂ ಇರಬಹುದು. ಸೀಳುವನು. ಅಯ್ಯಯ್ಯಪ್ಪ, ಅಯ್ಯಯ್ಯೋ ಅಪ್ಪ, ನನ್ನನ್ನು ಬಿಟ್ಟು ಹೊಂಟೋದಲ್ಲ ಅಪ್ಪ. ನಾನು ಸೋಮ್ನ ನೋಡ್ದೆ ಅಯ್ಯೋ ಮಾವ, ಹೊಂಟೋದಲ್ಲೋ ಮಾವ. ಮದುವೆ ಮಾಡ್ತಾನೆ ಹೊಂಟೋದಲ್ಲೋ ಮಾವ. ಅಯ್ಯೋ 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 ಅಯ್ಯೋ. ಅಲ್ಲ ಕಣವ, ನಾ ಸತ್ತೋದ್ರು ಸರಿಯೇ, ಸತ್ತೋಗಿಲ್ವಪ್ಪಯ್ಯ ಇನ್ನುವೆ? ಬದುಕಿವ್ರಿ ಕಣ. ಸಾಯೋ ಘಟ ಅಲ್ಲ ಬಿಡು ನಿಂದಿಷ್ಟು ಬೇಗ. ಅಯ್ಯೋ ನನ್ನ ಮಗನ ಹೊಡೆದು ಮಡಬಿಟ್ಟಲ್ಲ. ಲೇ ಮಾವ, ಹರಿ ನನ್ನೊಳಗೆ ಅವನೇ ಅಂತಿದ್ದಲ್ಲ ಮಾವ, ಅದಕ್ಕೆ ನೋಡೇ ಬಿಡುವ ಅಂತ ಹೊಡೆದೆ ಮಾವ. ಓಹೋ, ಇವನೇನೋ ಒರಿಜಿನಲ್ ಕಸಿಯಪ್ಪ. ಹೋಗಲೇ. ಅಯ್ಯಯ್ಯಪ್ಪ ಅಯ್ಯಯ್ಯಪ್ಪ, ದಡ ಮುರ್ದಾಕ್ಬಿಟ್ಟಲ್ಲ ಮನೆ ಹಾಳಾಗೋಗ. ಬಂಗಾರೆ ಹೆಂಗಿತ್ತು ನನ್ನ ನಾಟಕದ ಡೈಲಾಗು? ಸೂಪರ್ ಆಗಿತ್ತು. ಒಂದಂತೂ ಚೆನ್ನಾಗ್ ಗೊತ್ತಾಯ್ತು ನನ್ಗೆ, ನಾಟಕದ ಕಂಪ್ನಿಗೆ ಸೇರಾದ್ರೂ ನೀನ್ ನನ್ನನ್ನ ಸಾಕ್ತೀಯ ಅಂತ. ಹಂಗಾರೆ ಪ್ರಾಕ್ಟೀಸ್ ಶುರು ಮಾಡುವ? ಏನ್ ಪ್ರಾಕ್ಟೀಸು? ಅದೇ ಅಳೋದು, ನಗೋದು, ಪ್ರೀತಿ ಮಾಡೋದು. 1 2 3 ಸ್ಟಾರ್ಟ್. ಬಾ ಶುರು ಹಚ್ಕೊಂಡ್ರೆ ಅದಕ್ಕೇನಂತೆ. ತಗಪ್ಪಯ್ಯ. ಗುಣಶೇಖರ, ಇಂದು ನಿನ್ನ ಸರ್ವನಾಶ ಆಗುವ ಸಮಯ ಬಂದಿದೆ. ಈ ಉಗ್ರಪ್ಪನ ಸಂಚಿಗೆ ಬಲಿಯಾಗೋ ಬಲಿಪಶು ನೀರು. ನನ್ನ ಎದುರಾಕೊಂಡು ಎಷ್ಟು ದಿನ ಅಂತ ಬಾಳ್ತೀಯ? ಇವತ್ತು ನಿಮ್ಮ ಮಗ ಹೋಗಿ ಅಪ್ಪ ಅಮ್ಮನ ಕರ್ಕೊಂಡು ಬರ್ತಾರಲ್ವಾ ಮಾವ? ಹೌದಮ್ಮ, ನನ್ನಿಂದಾಗಿ ನಿನ್ನ ತಂದೆ ತಾಯಿಗೆ ಬೀದಿ ಪಾಲಾದ್ರು. ಅವ್ರು ಬಂದ ತಕ್ಷಣ ಕ್ಷಮಿಸುವಂತ ಅವ್ರನ್ನ ಬೇಡ್ಕತ್ತಿ ಕಣಮ್ಮ. ಕ್ಷಮಿಸೋದು ಬಿಡೋದು ಅವ್ರು ಸಂಬಂಧಪಟ್ಟದ್ದು. ಮಾವ, ಅಯ್ಯೋ ನನ್ನ ಕೈಲಿ ನಂಬೋದಕ್ಕೆ ಆಗ್ತಾ ಇಲ್ಲ. ನೀವು ನಿಜವಾಗ್ಲೂ ತುಂಬಾ ಬದಲಾಗಿದ್ದೀರಾ. ಇಷ್ಟವಾಗಿದ್ದು ನೀವು ಇಷ್ಟು ಬೇಗ ಬದಲಾಗ್ತೀರಾ ಅಂತ ನಾನು ನಿಜವಾಗ್ಲೂ ಅನ್ಕೊಂಡೇ ಇರ್ಲಿಲ್ಲ ಗೊತ್ತಾ. ಸದ್ಯ ದೇವರು ದೊಡ್ಡವನು, ನಿಮ್ಮನ್ನ ಬದಲು ಮಾಡ್ಬಿಟ್ನಲ್ಲ ಅಷ್ಟೇ ಸರ್. ಥ್ಯಾಂಕ್ಸ್ ದೇವ್ರೆ, ತುಂಬಾ ಥ್ಯಾಂಕ್ಸ್. ಬೇಗ ಅಡುಗೆ ಮಾಡು. ಅಡಿಗೆ ಮಾಡ್ತೀನಿ. ಮಾಡೋದು ಅವನು ವಿಜಯ್ ಕರ್ಕೊಡ್ಬೇಕು. ಬನ್ನಿ. ಗುಣಶೇಖರ ಬಾವ, ಅತ್ತೆ ನನ್ನ ನೋವು ಕ್ಷಮಿಸ್ಬಿಡಿ. ನಿಮ್ಗೆ ನೋವು ಕೊಟ್ಟು ನಾನು ತಪ್ಪು ಮಾಡ್ಬಿಟ್ಟೆ. ನನ್ನ ನೋವು ಕ್ಷಮಿಸ್ಬಿಡಿ. ಹೌದಪ್ಪ, ಮಾವ ತುಂಬಾ ಬದಲಾಗಿದ್ದಾರೆ ಅಮ್ಮ, ತುಂಬಾ ಒಳ್ಳೆಯವರಾಗಿದ್ದಾರೆ ಇವಾಗ. ಹೌದು, ನಾನು ಹೇಳ್ತಿರೋ ಸತ್ಯ ಅಪ್ಪ. ಉಗ್ರಪ್ಪ, ಇವತ್ತು ನನ್ನ ಮುಂದ್ಗುಟ್ಟೆ ನೀನು
ದೊಡ್ಡವನಾಗ್ಬಿಟ್ಟೆ ಕಣಪ್ಪ. ತಪ್ಪು ಮಾಡುದು ಸಹಜ, ಅದನ್ನು ತಿದ್ದಿ ನಡ್ಕೋತಾರಲ್ಲ ಅದು ದೊಡ್ಡ ಗುಣ ಕಣಪ್ಪ. ಹೀಗೆ ಮಾತಾಡ್ತಿರ್ತಿರೋ ಹೊಟ್ಟೆಗೆ ಏನಾದ್ರೂ ಹಾಕ್ತಿರೋ? ಶೀಲ ಏನ್ ನೋಡ್ತಾ ಇದೀಯಾ? ಹೋಗಿ ಊಟ ತಗೊಂಬ. ಆಯ್ತು ರೀ, ಹಾಗೆ ಆಗ್ಲಿ. ಅಪ್ಪ ಅಮ್ಮ ಕೂತ್ಕೊಳ್ಳಿ, ನಾನು ಹೋಗಿ ಊಟ ತಗೊಂಡ್ ಬರ್ತೀವಿ. ಅಪ್ಪ ಕೂತ್ಕೋ ಅಪ್ಪ. ಆಯ್ತಮ್ಮ. ಅಮ್ಮನ್ ಕರ್ಕೊಂಡು ಹೋಗು. ಅಮ್ಮ ನೀನೇನು ಸಂಕೋಚ ಪಟ್ಕೋಬೇಡ, ಎಲ್ರು ತುಂಬಾ ಒಳ್ಳೆಯವರಾಗಿದ್ದಾರೆ. ಹೋಗಮ್ಮ ಹೋಗು. ನೀನು ನನ್ನ ಜೊತೆ ಊಟ ಮಾಡೋದೇನೋ? ಇಲ್ಲ, ನೀವು ದೊಡ್ಡ ಬಂದಿದ್ದೀರಾ, ನೀವು ಮೊದಲು ಊಟ ಮಾಡಿ, ಆಮೇಲೆ ನಾವು ಮಾಡ್ತೇವೆ. ಅಪ್ಪ ಅಮ್ಮ ಇಬ್ರು ಒಂದೇ ತಟ್ಟೆಲೆ ಊಟ ಮಾಡಿ. ನೀವು ಒಂದೇ ತಟ್ಟೆಲೆ ಊಟ ಮಾಡೋದು ಎಷ್ಟು ದಿವಸ ಆಗಿದೆ ಗೊತ್ತಾ? ತಗೊಳ್ಳಿ. ಶೀಲಾ, ಸ್ವಲ್ಪ ಒಳಗಡೆ ಬರ್ತೀರಮ್ಮ? ಅಮ್ಮ ಅದು ಇಲ್ಲ, ಬಾರ ಮೇಲೆ ಒಳಗಡೆ. ಅತ್ತೆ, ಏನ್ ಬೇಕೋ ಕೇಳಿ ಹಾಕಿಸ್ಕೊಂಡು ತಿನ್ನಿ. ಇದು ನಿಮ್ಮ ತವ್ರ ಮನೆ. ಹೆಣ್ಮಕ್ಳಿಗೆ ತವ್ರ ಮನೆ ಶಾಶ್ವತ ಅಲ್ಲದೆ ಇದ್ರು ಹೆಣ್ಮಕ್ಳು ತವ್ರ ಮನೆಗೆ ಹೋಗ್ತಾ ಬರ್ತಾ ಇದ್ರೇನೆ ಚಂದ. ನೋಡಿ, ನನ್ನ ಅಳಿಯಂಗೆ ತುಂಬಾ ಒಳ್ಳೆ ಬುದ್ಧಿ ಬಂದಿದೆಯಲ್ವಾ? ಹೌದು ಊಟ ಕಣೆ. ಮಾಡಲ್ವಾ? ಅಮ್ಮ ಅಪ್ಪ! ಛೀ! ಊಟ ಮಾಡು ಅಂತ ಹೇಳಿದ ತಕ್ಷಣ ಊಟನೇ ಯಾವತ್ತೂ ಕಾಂದಿರೋ ತರ ಈ ತರ ಮುಕ್ಕಿಸ್ತಾ ಇದ್ದೀರಲ್ಲ, ನಿಮ್ ಜನ್ಮಕ್ಕೆ ನಾಚಿಕೆ ಆಗೋದಿಲ್ವಾ? ಛೀ! ನಿಮ್ ತರ ಬದುಕೋದು ಒಂದು ಬದುಕೋದಕ್ಕಿಂತ ಸಾಯೋದೇ ಮೇಲು. ಶೀಲಾ, ಏನ್ ಮಾತಾಡ್ತಾ ಇದೀಯಾ? ಅವರು ನಿಮ್ಮ ತಂದೆ ತಾಯಿ, ಈ ರೀತಿ ಮಾತಾಡ್ತೀಯ ಅಂತ ನಾಚಿಕೆ ಆಗ್ತಾ ಇದೆ. ಅತ್ತೆ ಮಾವ, ಅವ್ರಿಗೆಲ್ಲೋ ಬುದ್ಧಿ ಭ್ರಮಣೆ ಆಗಿದೆ. ನೀವು ಊಟ ಮಾಡಿ, ಬನ್ನಿ ಕೂತ್ಕೊಳ್ಳಿ. ಏನಮ್ಮ ಇದು ಶೀಲಾ? ಬಂದ ಜಾತಿಯೊಳಗೆ ಈ ರೀತಿ ಮಾಡೋದು? ನೀನ್ ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಅವರಿಂದ ನಾನು ತಲೆ ತೆಗ್ಸಿದ್ದೀನಿ. ನೀನು ಉತ್ತರ ಆಗಲ್ಲ, ನಾಶ ಆಗ್ತೀಯಾ? ಆಯ್ತು ಮಾವ, ಹಾಗೆ ಆಗ್ಲಿ. ನೋಡಿ, ನಾನು ಉದ್ಧಾರ ಆಗದೆ ಇದ್ರೆ ಪರವಾಗಿಲ್ಲ, ಹಾಳಾಗೋದ್ರೆ ಪರವಾಗಿಲ್ಲ. ಮೊದ್ಲು ಇವರಿಬ್ಬರನ್ನು ಮನೆ ಬಿಟ್ಟು ಆಚೆ ಕಳಿಸಿ. ಏ ಪಾಪಿ, ನೀನ್ ಇಂಥ ಹೆಣ್ಣು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅವಳು ಯಾಕಪ್ಪ ಬೈತೀಯ ಉದ್ಭವ? ಅವಳ ಕರ್ತವ್ಯ ಏನು ಅವಳು ಮಾಡೋಣಪ್ಪ. ಇಂಥ ಮಕ್ಕಳು ಪಡೆಯಕ್ಕೆ ನಾವು 7 ಜನ್ಮದ ಪುಣ್ಯ ಮಾಡಿರ್ಬೇಕಪ್ಪ. ಅಷ್ಟಿಲ್ದೆ ಹೇಳ್ತಾರೇನಪ್ಪ? ಒಂದು ಕೋಳಿ 10 ಮರಿಗಳನ್ನು ಸಾಕ್ತದೆ, ಆದ್ರೆ 10 ಮರಿಗಳು ಒಂದು ಕೋಳಿ ಸಾಕ್ತದೇನಪ್ಪ? ಲೇ ಶೀಲಾ, ನೀನು ನಾನ್ ಹೆತ್ತ ಮಗಳೇ? ಇಲ್ಲ, ನೀನು ನನ್ನ ಮಗಳೇ ಅಲ್ಲ. ನನ್ನ ಹೊಟ್ಟೆನಲ್ಲಿ ಮಕ್ಕಳೇ ಹುಟ್ಟಿಲ್ಲ. ನಾನು ಬಂಜೆ. ಇಂಥ ಮಕ್ಕಳಿಗೆ ಜನ್ಮ ಕೊಡು. ಅತ್ತೆ, ನೀವು ಹೇಳ್ಬೇಡಿ. ಮೀನಾಕ್ಷಿ, ಮೀನಾಕ್ಷಿ, ಹೋಗೋಣ ನಡಿಯೇ, ಹೋಗೋಣ ಬಾರೆ. ನೋಡಿ, ನೀವು ಇನ್ನೂ ಇಲ್ಲೇ ಮಾತಾಡ್ತಾ ನಿಂತ್ಕೊಂಡ್ರೆ ನೀವಿಬ್ಬರು ಕತ್ತಿನ ಪಟ್ಟಿ ಹಿಡ್ಕೊಂಡು ನಾನು ನಿಮ್ಮನ್ನ ಆಚೆ ತಳ್ಬೇಕಾಗುತ್ತೆ. ನನಗ್ ಬಂದಿರೋ ಪರಿಸ್ಥಿತಿ ನಿನಗ್ ಬಂದಾಗ್ಲೇ ಕಣೆ ನನ್ನ ಕಷ್ಟ ಏನು ಅಂತ ಗೊತ್ತಾಗ್ತದೆ. ಹೆತ್ತ ತಂದೆ ತಾಯಿ ಮನೆ ಬಾಗ್ಲಕ್ ಬಂದ್ರೆ ನಾಯಿ ತರ ಅಂಟುತ್ತಾ ಇದೀಯಲ್ಲೇ. ಈ ನನ್ನ ಕಳ್ಳಿನ ಸಟ್ಟ ನಿನಗ್ ಸಾರ್ಥಕವಾಯಿತು. ಇವತ್ತಿಗೆ ನನ್ನ ಸೇಡು ಸಾರ್ಥಕವಾಯಿತು. ಏ ಅತ್ತೆ, ಇದೇ ಜಾಗದಲ್ಲಿ ನನ್ನ ಹೆಂಡತಿ ಯಾಕೆ ಕೊಂದಿದ್ರಿ? ಆ ಸೇಡು ಇಲ್ಲಿಗೆ ತೀರ್ತು.
ಅಣ್ಣ ಏನ್ ಹೇಳ್ತಾ ಇದೀಯ? ಶೀಲ ಈ ರೀತಿ ಮಾಡೋದಕ್ಕೆ ನೀನ್ ಕಾರಣನಾ? ಹೌದು ರೀ, ಹೌದು ರೀ, ಅದಕ್ಕೆ ಕಾರಣ ನಾನೇ ರೀ. ನೋಡಿ, ಊಟದಲ್ಲಿ ವಿಷ ಹಾಕಿದ್ದೀನಿ, ನೀನು ನಿಷ್ಠರವಾಗಿ ಮಾತಾಡ್ಬಿಡು, ಇಲ್ಲಾಂದ್ರೆ ಅವ್ರನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ರು. ಆದ್ರೆ ಇವತ್ತು ಅಪ್ಪ ಅಮ್ಮ ಇಂಥ ಕೆಟ್ಟ ಮಗಳಿಗೆ ಜನ್ಮ ಕೊಟ್ಬಿಟ್ಟೆ. ಗೊತ್ತಿದಾರೋ ಏನೋ ಗೊತ್ತಿಲ್ಲ. ಏನಂದ್ರೆ ನಮ್ಮ ಅಪ್ಪ ಅಮ್ಮ ಮೊದ್ಲೇ ಮೃದು ಸ್ವಭಾವದವರು ರೀ. ನೆನೆಸ್ಕೊಂಡು ಈ ಘಟನೆ ನೆನೆಸ್ಕೊಂಡು ಅದು ಏನ್ ಮಾಡ್ಕೊತಾರೋ ಏನೋ ಗೊತ್ತಿಲ್ಲ. ತಪ್ಪ ಮಾಡ್ಬಿಟ್ಟೆ ಶೀಲ. ಅವರು ಮೊದಲೇ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರು, ಖಂಡಿತ ಬದುಕಿರಲ್ಲ ಅವರು. ನಡಿ ಮೊದಲು ಅವ್ರನ್ನ ಹುಡ್ಕೋಣ. ಇಲ್ಲ ಸಾಯ್ಲಿ. ಹೌದು ರೀ, ನಡಿ. ಬನ್ರಿ. ಉದ್ಭವ ನಿಲ್ಲು ನಿಲ್ಲು. ನಾನಿದೆಲ್ಲ ಮಾಡಿದ್ದು ನನ್ನ ತಮ್ಮನಿಗೋಸ್ಕರ. ಅವನೇ ಇಲ್ಲ ಅಂದ್ಮೇಲೆ ಈ ಹಣ ಆಸ್ತಿ ಎಲ್ಲ ಏನ್ ಮಾಡೋದು? ನಾನ್ ತಪ್ಪು ಮಾಡ್ಬಿಟ್ಟೆ. ಇಲ್ಲ ಇಲ್ಲ, ನಾನ್ ಮಾಡಿದ್ದೆ ಸರಿ. ಅದೃಷ್ಟ ಕಣೆ, ಅದನ್ನ ಬೇರೆಯವರು ಕೊಡೋಕ್ಕಾಗುತ್ತೇನೆ ರೀ? ನಾವು ತಪ್ಪು ಮಾಡ್ಬಿಟ್ವಿ ರೀ, ತಪ್ಪು ಮಾಡ್ಬಿಟ್ರು. ಮಕ್ಕಳನ್ನ ಹೇರೋ ಬದಲು ನಾನು ಬಂಜೆ ಆಗಿದ್ದಿದ್ರೆ ನಮ್ಗೆ ಈ ಕಷ್ಟನೇ ಬರ್ತಿರ್ಲಿಲ್ಲ. ಶಂಕರ್ ಸುಂದರ್ ಕೂಡ್ರ ತಿಮ್ಮ ಅಪ್ಪ ಅಮ್ಮ, ನಾ ಮಾಡು ತಪ್ಪಾಯ್ತಮ್ಮ. ನಾನು ಸಮಯ ಕೇಳಿ ಯೋಗ್ಯತೆ ನನಗಿಲ್ಲಪ್ಪ ಅಮ್ಮ, ಸಮಯ ಕೇಳಿ ಯೋಗ್ಯತೆ ನನಗಿಲ್ಲಪ್ಪ. ಅವತ್ ನಾನು ಸಮಯದ ಗೊಂಬೆ ಆಗಿ ಆ ರೀತಿ ನಟಿಸ್ಬೇಕಾಯ್ತು. ಈ ಪಾಪಿ ಅಮ್ಮಣ್ಣ ಕ್ಷಮಿಸ್ಬಿಡಮ್ಮ. ಅತ್ತೆ ಮಾವ, ನಾನು ಜೀವನದಲ್ಲಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಆಯ್ತಮ್ಮ, ಆಯ್ತು. ಅಪ್ಪ ಅಮ್ಮ ನನಗೆ ಕ್ಷಮಿಸ್ಬಿಡಮ್ಮ. ಅಪ್ಪ ಎಲ್ರೂ ಕ್ಷಮಿಸಿದ ಮೇಲೆ ಇನ್ನೇನ್ರ ಉಳಿದಿದೆ? ನೋಡು, ಯಾರು ಒಳ್ಳೆಯವರಲ್ಲ, ಯಾರು ಪಾಪಿಗಳಲ್ಲ ಕಣ. ನೋಡಪ್ಪ, ಮೇಲೊಬ್ಬ ಆಡ್ಸೋನಿದ್ದಾನೆ, ಅವನು ಆಡ್ದಂತೆ ನಾವು ಆಡ್ಸ್ಬೇಕಣಪ್ಪ. ಈಗ ಎಲ್ರು ನಿಮ್ಮ ಮನೆಗೆ ಹೋಗಿ. ಹೋಗ್ಬಿಡೋಣ ಬನ್ನಿ. ಅಪ್ಪ, ನಾವು ಹೋಗುದು ಬರಲಿಲ್ಲ ಕಣಪ್ಪ, ನಾವು ಕರ್ಕೊಂಡು ಹೋಗಿ ಬಂದಿದ್ದೀವಿ. ಎಲ್ಲ ಒಂದಾಗಿರೋಣಪ್ಪ ಅಮ್ಮ, ಎಲ್ಲ ಒಂದಾಗಿರೋಣ. ಬೇಡಪ್ಪ, ಬೀದಿನಲ್ಲಿ ಭಿಕ್ಷೆ ಬೇಡ್ಕೊಂಡು ಇಲ್ಲಿದ್ರೂ ಚಿಂತೆ ಇಲ್ಲ, ನಾವು ಮಾತ್ರ ನಿಮ್ಮ ಮನೆಗೆ ಬರಲ್ಲ. ಅತ್ತೆ ನೋಡಿ, ನೀವೀಗೆಲ್ಲ ಮಾತಾಡಿದ್ರೆ ಅಷ್ಟೇ. ನೀವಿಬ್ರು ನಮ್ಮ ಜೊತೆ ಮನೆಗೆ ಬಂದ್ರೆ ಮಾತ್ರ ನಾವು ಮನೆಗೆ ಹೋಗ್ತೀವಿ. ನೀವು ಎಲ್ಲಿರ್ತೀವಿಲ್ಲ ನಾವು ಅಲ್ಲೇ ಇರ್ತೀವಿ. ಅಯ್ಯೋ ಹುಚ್ಚಿ, ನಾವು ಮಾಡೋ ತಪ್ಪಿಗೆ ಅವ್ರು ಮಾಡೋ ತಪ್ಪಿಗೆ ಅವರೇ ಪ್ರಾಯಶ್ಚಿತ ಕೇಳ್ತವ್ರ ಕಡೆ. ನಡಿಯ ಹೋಗೋಣ. ಬನ್ನಿ, ಬನ್ನಿ. ನಂದ ಗೋಕುಲ್ದಂತ ಈ ಬಂಗಾರದಂತ ಮನೇಲಿ ಬಾಳೋದನ್ ಬಿಟ್ಟು ಈ ಮನೆನೇ ಹಾಳು ಮಾಡೋದಕ್ಕೆ ಕೊಟ್ಬಿಟ್ಟೆ. ನನ್ನ ತಪ್ಪಿನ ನನ್ನ ಅರಿವಾಗಿದೆ. ಇನ್ ಮುಂದೆ ನೀವೇ ನನಗೆ ತಂದೆ ತಾಯಿ. ನಿಮ್ಮನ್ನ ಇನ್ ಮುಂದೆ ಚೆನ್ನಾಗಿ ನೋಡ್ಕೋತೀವಿ. ಅದ್ಗೆ ಅಲ್ಲೆಲ್ಲೋ ನೀವು ಒಳ್ಳೆಯವರಾದ್ರಲ್ಲ, ಅಷ್ಟೇ ಸಾಕು. ಅದ್ಗೆ ಈ ನಮ್ಮ ಸಂಸಾರ ಯಾವಾಗಲೂ ಆನಂದ ಸಾಗರವಾಗಿರ್ಬೇಕು. ನೀವು ಅಣ್ಣಂದ್ರು, ಅಪ್ಪ ಅಮ್ಮ ಎಲ್ರನ್ನೂ ನೀನು ಚೆನ್ನಾಗಿ ನೋಡ್ಕೊಂಡು ಈ ಮನೇಲಿ ಸುಖವಾಗಿ ಮಾಡಿದ್ರಿ, ಅಷ್ಟೇ ಸಾಕು. ಅದ್ಗೆ ನನಗೆ ನಾನು ಬಯಸೋದು ಅಷ್ಟೇ ಇದೆ. ಅತ್ತೆ ಮಾವ,
ನೀವಿಂದು ಮದುವೆ ಆಗಿ 25 ವರ್ಷ ಆಯ್ತು. ಈ ಸಂಭ್ರಮಕ್ಕೆ ಸ್ವೀಟ್ ತಗೊಳ್ಳಿ, ತಿನ್ನಿ. ಈ ಯಾರ ನಿನ್ಗೆ ಅಮ್ಮ? ಅಮ್ಮ ಏನ್ರಿ ನೋಡಿದ್ರ ಈ ನನ್ನ ಸಂಸಾರ ಆನಂದ ಸಾಗರ. ನನ್ನ ನಡಿ ಅಂತ ನನ್ನ ಮಗಳು, ನನ್ನ ಸೊಸೆ, ನನ್ನ ಮಕ್ಕಳು ಎಲ್ಲ ನನ್ನೊಟ್ಟಿಗೆ ಇದ್ದಾರೆ ಅಲ್ವಾ? ಅಣ್ಣ ಯಾಕಮ್ಮ? ಏನಾಯ್ತತ್ತೆ? ಯಾಕೋ ತಲೆ ಸುತ್ತ. ಅಮ್ಮ ಏನು ಸರಿಯಾಗಿ ಊಟ ಮಾಡಿಲ್ವಲ್ಲ, ಅದಕ್ಕೆ ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಏನೂ ಆಗಲ್ಲ, ಸುಮ್ಗಿರೆ ಮೀನಾಕ್ಷಿ. ಅದೇ ಏನಾಯ್ತು? ಹಾಸ್ಪಿಟ್ಲಿಗೆ ಹೋಗೋ ನಡಿಯೇ. ಯಾವ ಹಾಸ್ಪಿಟ್ಲು ಬೇಡ, ಬಿದ್ದೋಗೋ ಮರಕ್ಕೆ ಶಂಕರ್ ಹಾಸ್ಪಿಟ್ಲ್. ಅತ್ತೆ ಯಾಕತ್ತೆ ಏನೇನೋ ಮಾತಾಡ್ತಿದ್ದೀರಾ? ಆಂಬುಲೆನ್ಸ್ಗೆ ಫೋನ್ ಮಾಡ್ಬಿಡೋಣ. ಫೋನ್ ಮಾಡೋಣ. ಯಾವ ಬ್ಲಡ್ ಕ್ಯಾನ್ಸರ್ ಇದೆ ಅಂತ ನಾನು ಅವತ್ತೇ ತಿಳ್ಕೊಂಡೆ. ಅತ್ತೆ ನೀವು ನನ್ನಿಂದ ಮುಚ್ಚಿಟ್ಟಿದ್ದೀರಾ ಅಂತ ನೀವು ತಿಳ್ಕೊಂಡಿದ್ದೀರಾ, ಆದ್ರೆ ನಾನು ಅದನ್ನ ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೀನಿ ರೀ. ನನ್ನ ಕೈಯಲ್ಲಿ ಆಗ್ತಿಲ್ಲ. ಮೀನಾಕ್ಷಿ, ನಿನಗೇನು ಆಗಲ್ಲ, ಸುಮ್ಗಿರೆ. ಅಮ್ಮ ಮೀನಾಕ್ಷಿ, ಏನಾಗಲ್ಲ ಅತ್ತೆ, ನಿಮ್ಮ ನೋಡಿ ಮೀನಾಕ್ಷಿ, ಸಂಸಾರ ಬಂಧನದಿಂದ ನೀನು ನಮ್ಮಿಂದ ದೂರ ಆಗ್ಬಿಟ್ಟೆ ಕಣೆ. ಆದ್ರೆ ನೀನಿಲ್ಲದ ಒಂದು ಕ್ಷಣ ನಾನಿರ್ಲಾರೆ ಮೀನಾಕ್ಷಿ, ನಾನಿರ್ಲಾರೆ. ನೀನಿಲ್ದೆ ನಾ ಬದುಕೇನೇನೆ, ನಾನು ಬದುಕಲ್ಲ ಮೀನಾಕ್ಷಿ, ನಾ ಬದುಕಲ್ಲ. ಅಪ್ಪ ಅಮ್ಮಗ ಒಂದೊಂದು ಏನು ಬೇಡ
ಬಂಧುಗಳೇ, ಈ ದೃಶ್ಯದೊಂದಿಗೆ ನಮ್ಮ ಇವತ್ತಿನ ನಾಟಕ ಮುಕ್ತಾಯ. ಬಂಧುಗಳೇ, ಇವ್ರು ಯಾರು ವೃತ್ತಿ ಕಲಾವಿದರಲ್ಲ, ನಿಮ್ಮೂರಲ್ಲೇ ಗದ್ದೆ ಹೊತ್ಕೊಂಡು ಗದ್ದೆ ಮಾಡ್ಕೊಂಡು ಇರ್ತಾರೆ ರೈತರ ಮಕ್ಕಳು. ನಾವು ಕೈಲಾದ ಮಟ್ಟಕ್ಕೆ ಒಳ್ಳೇದನ್ನು ಮಾಡಿದ್ದೀವಿ. ನಮಗೆ ನಿಮ್ಮ ಆಶೀರ್ವಾದ ಯಾವತ್ತೂ ಇರಲಿ.